ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಏನಿದೆ ಇದು ನಿರುದ್ಯೋಗಿ ಯುವಕರ ವಿರೋಧಿ ಸರ್ಕಾರ ಮತ್ತು ವಿದ್ಯಾರ್ಥಿ ಯುವಜನರ ವಿರೋಧಿ ಸರ್ಕಾರ ಆಗಿದೆ. ಸರ್ಕಾರ ಹೇಳಿತ್ತು ನಮ್ಮ ಸರ್ಕಾರ ರಚನೆಯಾಗಿ 1 ವರ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಇವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ನಾನು 40,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ ಅಂತ. 40,000 ಹುದ್ದೆಗಳನ್ನು ಯಾವ್ಯಾವ ಹುದ್ದೆಗಳನ್ನು ಭರ್ತಿ ಮಾಡಿದ್ರಿ ಸ್ವಲ್ಪ ವಿವರ ಕೊಡಿ, ಲೆಕ್ಕ ಕೊಡಿ. ಸುಮ್ಮನೆ ಸುಳ್ಳು ಹೇಳದೆ ಈ ಸರ್ಕಾರದ ಜಾಯಮಾನ ಆಗಿದೆ. ಎಲ್ಲಿ ಕೊಟ್ಟಿದ್ರೆ 40,000 ಹುದ್ದೆ? ಡಿಪಾರ್ಟ್ಮೆಂಟ್ ವೈಸ್ ಕೊಡಿ, ಇಲಾಖಾವಾರು ಡೀಟೇಲ್ಸ್ ಕೊಡಿ, ವಿವರ ಕೊಡಿ. 40,000 ಹುದ್ದೆಗಳನ್ನು ಎಲ್ಲಿ ಕೊಟ್ಟಿದ್ದೀರಾ ಅಂತ. ಈ ರೀತಿ ಯುವಕರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಒಂದು ಧೋರಣೆ ಏನಿದೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇನ್ನು ಮೀಸಲಾತಿಗೆ ಸಂಬಂಧಪಟ್ಟಂತೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಛತ್ತೀಸ್ಗಢದಲ್ಲಿ 50%ಗಿಂತ ಹೆಚ್ಚು ಮೀಸಲಾತಿ ಇದೆ. ಜಾರ್ಖಂಡಲ್ಲಿ 50%ಗಿಂತ ಹೆಚ್ಚು ಮೀಸಲಾತಿಯನ್ನು ಕೊಟ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಆಧರಿಸಿ ತೆಲಂಗಾಣದಲ್ಲಿ ಅಪಾಯಿಂಟ್ಮೆಂಟ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ 56%ಗೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಇಷ್ಟು ವರ್ಷ ಎಲ್ಲ SC ST ವಿದ್ಯಾರ್ಥಿಗಳಿಗೆ, SC ST ಯುವಕರಿಗೆ ಆಸೆಯನ್ನು ತೋರಿಸಿ ಈಗ 50%ಗೆ ನೇಮಕ ಮಾಡ್ತೀವಿ ಅಂತ ಹೇಳಿದಿರಲ್ಲ, ಇದು SC STಗಳಿಗೆ ಮಾಡ್ತಕ್ಕಂಥ ಘೋರ ಅನ್ಯಾಯ ಅಲ್ವಾ? ವಿಶೇಷವಾಗಿ ನಾನು ST ಸಮುದಾಯದ ಎಲ್ಲ ಶಾಸಕರಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ನಮ್ಮ ಶಾಸಕರು ಯಾರಿದ್ದಾರೆ ST ಎಷ್ಟು 15 ಜನ MLAಗಳು ಕಾಂಗ್ರೆಸ್ನರ ಅಷ್ಟು ಜನ ಗೆದ್ದಿದ್ದು. 3% ಇಂದ 7%ಗೆ ರಿಸರ್ವೇಶನ್ ಅನ್ನ ಹೆಚ್ಚು ಮಾಡಿದ್ರು ಬೊಮ್ಮಾಯಿ ಅವರು. ನೀವು ಅದನ್ನೇ ಮುಂದುವರಿಸಿದ್ರಿ. ಎಲ್ಲಿ ಜಾಬ್ ಫಿಲ್ ಅಪ್ ಮಾಡಿದ್ರಿ? 7%ನ ಆಧರಿಸಿ ಏನ್ ಮಾಡ್ತಾರೆ? ST ರಿಸರ್ವೇಶನ್ ನಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಎಲ್ಲ 15 ಜನ ಶಾಸಕರು ಏನ್ ಮಾಡ್ತಾರೆ? ಉತ್ತರ ಕೊಡಿ ಸಮಾಜಕ್ಕೆ. ಇನ್ನು 3ನೇ ಸಂಗತಿಯನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಕೋರ್ಟ್ನಲ್ಲಿ ಸರಿಯಾಗಿ ಆರ್ಗ್ಯುಮೆಂಟನೇ ಮಾಡಲಿಲ್ಲ ಈ ಸರ್ಕಾರ. 50%ಗೆ ನಾವು ರಿಸರ್ವೇಶನ್ ಮಾಡ್ತೀವಿ, 56%ಗೆ ರಿಸರ್ವೇಶನ್ಗೆ ನಾವು ಜಾಬ್ ಅನ್ನ ಫಿಲ್ ಅಪ್ ಮಾಡ್ತೀವಿ. ಕೋರ್ಟ್ನಲ್ಲಿ ಸರಿಯಾಗಿ ವಾದವನ್ನೇ ಮಂಡಿಸಲಿಲ್ಲ. ಹಾಗಾಗಿ ಇದು SC STಗಳಿಗೆ ಅನ್ಯಾಯವನ್ನು ಮಾಡಿದೆ. ಇನ್ನು SC STಗಳಿಗೆ ಅನ್ಯಾಯ ಮಾಡಿರೋ ಸಂಗತಿ ಅಂತ ಹೇಳಿದ್ರೆ, ಗ್ಯಾರಂಟಿನಲ್ಲಿ 39,000 ಕೋಟಿ ಏನಿದೆ ಅದನ್ನ ಗ್ಯಾರಂಟಿಗೆ ಉಪಯೋಗಿಸಿರೋದು SC STಗಳ ಹಣನ. ಇದು SC STಗಳಿಗೆ ಅನ್ಯಾಯ ಮಾಡಿರೋದಲ್ವಾ ಈ ಸರ್ಕಾರ? ಇನ್ನು OBCಗಳಿಗೆ, ಇದು ಬರೀ SC STಗಳಿಗೆ ಅಷ್ಟೇ ಅನ್ಯಾಯ ಮಾಡಲಿಲ್ಲ, OBCಗಳಿಗೂ ಕೂಡ ಮಹಾ ಅನ್ಯಾಯ ಮಾಡಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಭಕ್ತ ವತ್ಸಲಂ ರಿಪೋರ್ಟ್ ಅನ್ನ ಈ ಸರ್ಕಾರ ಜಾರಿಗೊಳಿಸಲಿಲ್ಲ. ಯಾಕೆ ಜಾರಿಗೊಳಿಸಲಿಲ್ಲ ಅನ್ನೋದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ. ಮತ್ತು ಈ ಸಾರಿಯ ಬಜೆಟ್ನಲ್ಲಿ OBC ಅವರಿಗೆ 5,000 ಕೋಟಿ ರೂಪಾಯಿಯನ್ನ ತೆಗೆದಿಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನೀವು ಕಳೆದ ಸರಿ ಯಾವುದೇ ನಿಗಮಗಳಿಗೆ ಹಣ ಕೊಟ್ಟಿಲ್ಲ. OBC ಸಮುದಾಯದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಶಿಕ್ಷಣ ಇರ್ತಕ್ಕಂಥದ್ದಿರ್ಬೋದು, ಉದ್ಯೋಗ ಇರ್ತಕ್ಕಂಥದ್ದಿರ್ಬೋದು, ಅಥವಾ ಆ ಸಮುದಾಯಗಳ ವಿಕಾಸ ಇರ್ತಕ್ಕಂಥದ್ದಿರ್ಬೋದು, ಆ ಹಿನ್ನೆಲೆಯಲ್ಲಿ 5,000 ಕೋಟಿ ರೂಪಾಯಿಯನ್ನ ಬಜೆಟ್ ಒಳಗಡೆ ತೆಗೆದಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಇನ್ನು ಗ್ಯಾರಂಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ, ಗ್ಯಾರಂಟಿ ವಿಷಯ ಏನು, ನಿನ್ನೆ ಎಲ್ಲ ಟಿವಿಗಳಲ್ಲಿ ನಾನು ನೋಡ್ತಾ ಇದ್ದೆ. ಗಿವ್ ಇಟ್ ಅಪ್ ಅನ್ನ ತರ್ತೀವಿ ಅಂತ ಹೇಳಿ. ಅಂದ್ರೆ ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಅಂತಹ ಮಹಿಳೆಯರಿಗೆ ನಾವು 2,000 ರೂಪಾಯಿ ಹಾಕೋದಿಲ್ಲ, ಉಚಿತವಾಗಿ ಕರೆಂಟ್ ಅನ್ನ ಕೊಡೋದಿಲ್ಲ, ಉಚಿತವಾಗಿ ಬಸ್ ಪಾಸ್ ಅನ್ನ ಕೊಡೋದಿಲ್ಲ ಅಂತ. ನೀವು ಕಾಕಾ ಪಾಟೀಲ್ ರೇ ನಿಮಗೂ ಫ್ರೀ, ಮಾದೇವಪ್ಪರೇ ನಿಮಗೂ ಫ್ರೀ, DK ಶಿವಕುಮಾರ್ ಅವರೇ ನಿಮಗೂ ಫ್ರೀ ಅಂತ ಯಾಕೆ ಘೋಷಣೆ ಹಾಕ್ಸಿದ್ರಿ?
ಯಾಕೆ ಪ್ರಿಯಾಂಕಾ ವಾಡ್ರಾ ಅವರು ಬಂದ್ಬಿಟ್ಟು ಎಲ್ಲ ಪೋಸ್ಟರ್ ರಿಲೀಸ್ ಮಾಡಿದ್ರು? ಎಲ್ಲರಿಗೂ ಫ್ರೀ, ನೀವೆಷ್ಟೇ ಶ್ರೀಮಂತರಿದ್ರು ಫ್ರೀ. ಹಾಗಾಗಿ ಈ ಸರ್ಕಾರ ಇವಾಗ ದುಡ್ಡು ಖಜಾನೆ ಖಾಲಿಯಾಗಿದೆ. ಆದ್ರಿಂದ ಈಗ ಗ್ಯಾರಂಟಿಯನ್ನ ನಿಲ್ಲಿಸುವಂತ ಹುನ್ನಾರವನ್ನ ಈ ಸರ್ಕಾರ ಮಾಡ್ತಾ ಇದೆಯಾ? ಅರ್ಧಕ್ಕರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸುವಂತ ಹುನ್ನಾರವನ್ನ ಮಾಡ್ತಾ ಇದೆಯಾ? ಯಾಕೆ ಅಂದ್ರೆ ಈಗ ಆಲ್ರೆಡಿ ತೆಲಂಗಾಣದಲ್ಲಿ ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದಾರೆ, ಹಿಮಾಚಲ್ ಪ್ರದೇಶದಲ್ಲಿ ಅರ್ಧಂಬರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದಾರೆ. ಈಗ ನೆಕ್ಸ್ಟ್ ಸರದಿ ಕರ್ನಾಟಕದ್ದು ಅರ್ಧಂಬರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸುವಂತ ಹುನ್ನಾರನ ಇದು? ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀರಾ ನೀವು. ಎಲ್ಲರಿಗೂ ಬಸ್ ಫ್ರೀ ಮಾಡೋದು ಬೇಡ, ದುಡ್ಡಿರ್ತಕ್ಕಂಥವ್ರು ದುಡ್ಡು ಕೊಟ್ಟು ಬಸ್ ಹತ್ಲಿ, ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ಹಾಕೋದು ಬೇಡ, ದುಡ್ಡಿರ್ತಕ್ಕಂಥವ್ರಿಗೆ ನಾವು 2,000 ರೂಪಾಯಿ ಹಾಕಲ್ಲ ಅಂತ ಹೇಳೋಣ. ಯಾರು ಬಡವರಿದ್ದಾರೋ ಅವ್ರಿಗೆ ನಾವು ಕೊಡೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಮುಂಚೆ ಯಾಕೆ ಹೇಳಿದ್ರಿ? ಕಾಕಾ ಪಾಟೀಲ್ರೆ ನಿಮಗೂ ಫ್ರೀ, ಮಾದೇವಪ್ಪರೇ ನಿಮಗೂ ಫ್ರೀ. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಹಿಂಗೆ ಹೇಳಿದ್ರ? ಅಧಿಕಾರಕ್ಕೆ ಬಂದ ಮೇಲೆ ಆ ಹತ್ತಿದ ಏಣಿಯನ್ನ ಜಾಡಿಸಿ ಹೊಡಿತಾ ಇದ್ದೀರಾ? ಅವರ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಈ ಸರ್ಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.